ಮೈ ಚಾನೆಲ್ ಕುಕ್ ವಿತ್ ಸೃಜನಿ. ನಾನಿವತ್ತು ನಿಮಗೆ ಒಂದು ಸ್ನ್ಯಾಕ್ಸ್ ತೋರಿಸ್ಕೊಡ್ತಾ ಇದ್ದೀನಿ. ಇದು ಮಿಕ್ಸ್ಡ್ ಚೌಚೌ ಥರನೇ ಇರುತ್ತೆ ಮತ್ತು ಅವರೆಕಾಳು ಸೀಸನಲ್ಲಿ ಮಾತ್ರ ಮಾಡೋದಕ್ಕಾಗೋದು. ಆ ಸೀಸನ್ ಇದ್ದಾಗ ಈ ರೀತಿ ಮಾಡಿಟ್ಕೊಂಡ್ರೆ 1-2 ತಿಂಗಳು ಇರುತ್ತೆ. ಹಾಗಿದ್ರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನು ಅವರೆಕಾಯಿನ ಸುಲಿದು ನೆನೆಸಿ ಇದಕ್ಕಿದ ಅವರೆಬೇಳೆ ಮಾಡಿಟ್ಕೊಂಡಿದ್ದೀನಿ. ಅದನ್ನು ತೊಳೆದು ಒಂದು ಬಟ್ಟೆ ಮೇಲೆ ಹಾಕ್ಕೊಂಡು ನೀರೆಲ್ಲ ಇಂಗೋವರೆಗೂ ಹಾಕಿರಬೇಕು. ಯಾಕಂದರೆ ಒಂದು ವೇಳೆ ನೀರಿನಂಶ ಇದ್ದು ಎಣ್ಣೆನಲ್ಲಿ ಹಾಕಿದಾಗ ಅದು ಮೈ ಮೇಲೆ ಸಿಡಿಬೋದು. ಅದಕ್ಕೆ ಒಂಚೂರು ನೀರಿಲ್ಲದೆ ಇರೋ ಥರ ಬಟ್ಟೆ ಮೇಲೆ ಹರಡಬೇಕು. ಬಿಸಿಲಿನಲ್ಲಿ ಒಣಗಿಸ್ಬಾರ್ದು. ಒಂದು ವೇಳೆ ಒಣಗಿಸಿದ್ರೆ ಎಣ್ಣೆನಲ್ಲಿ ಕಾಳು ಹಾಕಿದ್ಮೇಲೆ ಅದು ಗಟ್ಟಿಯಾಗಿಬಿಡುತ್ತೆ. ಅದಕ್ಕೋಸ್ಕರ ನೆರಳಲ್ಲೇ ಹಾಕಬೇಕು. ಕಾಳು ನೀರಿನಂಶ ಎಲ್ಲ ಹೋದ್ಮೇಲೆ ಒಂದು ಪ್ಲೇಟ್ಗೆ ಹಾಕ್ಕೊಳ್ಳಿ. ಆಮೇಲೆ ಸ್ಟವ್ ಹಚ್ಚಿ ಬಾಣಲಿ ಇಟ್ಟು ಎಣ್ಣೆ ಕಾಯಿಸ್ಕೊಳ್ಳೋಣ. ಎಣ್ಣೆ ಕಾದ್ಮೇಲೆ ಸ್ವಲ್ಪನೇ ಕಾಳು ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು. ಹೈ ಫ್ಲೇಮಲ್ಲಿಟ್ಟು ಕೈ ಆಡಿಸ್ತಾನೇ ಇರ್ರಿ. ಅದು ಗೋಲ್ಡನ್ ಬ್ರೌನ್ ಆಗಿ ಸ್ವಲ್ಪ ಶಿಂಕ್ ಆದಂಗೆ ಗೊತ್ತಾಗುತ್ತೆ, ಆವಾಗ ತೆಗಿಬೇಕು. ಅಲ್ಲಿವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡ್ತಾನೇ ಇರ್ರಿ. ಒಂದು ವೇಳೆ ಬೇಗ ತೆಗೆದುಬಿಟ್ರೆ ಕಾಳು ಹಸಿ ಹಸಿ ಇರುತ್ತೆ, ತಿನ್ನೋದಕ್ಕೆ ಚೆನ್ನಾಗಿರಲ್ಲ. ಈ ಚೌಚೌನ ಈವ್ನಿಂಗ್ ಟೀ ಟೈಮಲ್ಲಿ ಸ್ವಲ್ಪ ಚೌಚೌ ತಿಂದು ಟೀ ಕುಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಇದು ಹಸಿ ಕಾಳು ಆಗಿರೋದ್ರಿಂದ ಎಣ್ಣೆಗೆ ಹಾಕಿದ ತಕ್ಷಣ ಎಣ್ಣೆ ಎಷ್ಟೇ ಕಾದಿದ್ರೂ ತಣ್ಣಗಾಗ್ಬಿಡುತ್ತೆ. ಅದಕ್ಕೆ ಹೈ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡಬೇಕು. ಈ ರೀತಿ ಗೋಲ್ಡನ್ ಬ್ರೌನ್ ಆಗಿ ಶಿಂಕ್ ಆದಂಗೆ ಇರಬೇಕು. ಆವಾಗ ಎಣ್ಣೆ ಎಲ್ಲ ಚೆನ್ನಾಗಿ ಸೋರಿಸಿ ಇದನ್ನು ಒಂದು ಬೌಲ್ಗೆ ತೆಗೆದಿಟ್ಕೊಳ್ಳೋಣ. ಈಗ ಉಳಿದಿರೋ ಕಾಳನ್ನು ಎಣ್ಣೆನಲ್ಲಿ ಹಾಕಿ ಫ್ರೈ ಮಾಡ್ಕೊಬೇಕು. ಇದು ಸಹ ಗೋಲ್ಡನ್ ಬ್ರೌನ್ ಆಗಿ ಶ್ರಿಂಕ್ ಆಗಿದೆ. ಅದೇ ಬೌಲ್ಗೆ ತೆಗೆದಿಟ್ಕೊಂಡು ಅದೇ ರೀತಿ ಕಡಲೆ ಬೀಜನೂ ಸಹ ಗರಿಗರಿಯಾಗೋವರೆಗೂ ಫ್ರೈ ಮಾಡಿ ಬೌಲ್ಗೆ ತೆಗೆದಿಟ್ಕೊಬೇಕು. ನೀವು ಬೇಕಿದ್ದರೆ ಬಾಣಲಿನಲ್ಲಿ ಹಾಕಿ ಫ್ರೈ ಮಾಡಿ ತೆಗಿಬೋದು. ಇಲ್ಲ ಈ ರೀತಿ ಆದರೂ ಜಾಲರದಲ್ಲಿ ಇಟ್ಟು ಫ್ರೈ ಮಾಡ್ಬೋದು. ಕಡಲೆ ಬೀಜ ಕೆಂಪಗಾಗಿದೆ. ಎಣ್ಣೆ ಎಲ್ಲ ಸೋರಿಸಿ ಬೌಲ್ಗೆ ಹಾಕ್ಕೊಳ್ಳೋಣ. ಉಳಿದಿರೋ ಕಡಲೆ ಬೀಜನೂ ಫ್ರೈ ಮಾಡಿ ಬೌಲ್ಗೆ ತೆಗೆದಿಟ್ಕೊಳ್ಳಿ. ಅವರೆಕಾಯಿ ಸೀಸನ್ ಇದ್ದಾಗ ಮಾಡ್ಕೊಂಬಿಡ್ಬೇಕು. ಸೀಸನ್ ಮುಗಿದ್ಮೇಲೆ ಇನ್ನೂ 1 ವರ್ಷ ನಮಗೆ ಅವರೆಕಾಯಿ ಸಿಗಲ್ಲ. ಹೀಗೆ ಮಾಡಿಟ್ಕೊಳ್ಳೋದ್ರಿಂದ ಯಾರಾದರೂ ಮನೆಗೆ ಗೆಸ್ಟ್ ಬಂದಾಗ ಕೊಡ್ಬೋದು. ಮತ್ತು ಮಕ್ಕಳಿಗೆ ತಿಂಡಿ ಬೇಕು ಅಂತಂದಾಗೂ ಸಹ ಕೊಡ್ಬೋದು. ಉರಿಗಡ್ಲೆನೂ ಸಹ 2-3 ನಿಮಿಷ ಫ್ರೈ ಮಾಡಿ ಎಣ್ಣೆ ಎಲ್ಲ ಸೋರಿಸಿ ತೆಗೆದು ಬೌಲ್ಗೆ ಹಾಕ್ಕೊಳ್ಳೋಣ. ಅವಲಕ್ಕಿನ ಸ್ವಲ್ಪನೇ ಹಾಕ್ಕೊಂಡು ಅದನ್ನು ಸಹ ಫ್ರೈ ಮಾಡಿ ಬೌಲ್ಗೆ ಹಾಕ್ಕೊಬೇಕು. ಈ ಅವಲಕ್ಕಿನ ಚೆನ್ನಾಗಿ ಎಣ್ಣೆ ಕಾಯಿಸಿ ಹಾಕಿದ್ರೆ ದಪ್ಪಕ್ಕೆ ಬರುತ್ತೆ. ಅದಕ್ಕೆ ನಾವು ಹೈ ಫ್ಲೇಮಲ್ಲಿಟ್ಟು ಎಣ್ಣೆ ಕಾಯಿಸ್ಕೊಂಡು ಅವಲಕ್ಕಿ ಹಾಕಿದ ತಕ್ಷಣ ಸಿಮ್ಮಲ್ಲಿಟ್ಬಿಡಬೇಕು. ಈಗ ಈ ಅವಲಕ್ಕಿನೆಲ್ಲ ತೆಗೆದುಬಿಡೋಣ. ಮತ್ತೆ 2ನೇ ಸರಿ ಅವಲಕ್ಕಿ ಹಾಕಬೇಕಾದ್ರೆ ಹೈ ಫ್ಲೇಮಲ್ಲಿಟ್ಟು ಕಾಯಿಸಿ ಅವಲಕ್ಕಿ ಹಾಕಿದ ತಕ್ಷಣ ಲೋ ಫ್ಲೇಮ್ಗೆ ಇಟ್ಟು ಅವಲಕ್ಕಿನ ತೆಗೆದುಬಿಡಬೇಕು. ಎಣ್ಣೆ ಎಲ್ಲ ಚೆನ್ನಾಗಿ ಸೋರಿಸಿ ಬೌಲ್ಗೆ ಹಾಕ್ಕೊಳ್ಳೋಣ. ಕೊನೆಯದಾಗಿ ಸ್ಟವ್ ಆಫ್ ಮಾಡಿ ಕರಿಬೇವು ಹಾಕಿ 1 ನಿಮಿಷ ಫ್ರೈ ಮಾಡಿ ತೆಗೆದುಬಿಡಿ. ಅದೇ ಬಿಸಿಗೇನೆ ಕರಿಬೇವು ಫ್ರೈ ಆಗಿಬಿಡುತ್ತೆ. ಅದನ್ನು ಬೌಲ್ಗೆ ತೆಗೆದಿಟ್ಕೊಳ್ಳಿ. ಈಗ ಇದು ಬಿಸಿ ಇರುವಾಗಲೇ ಒಣಕೊಬ್ಬರಿನ ಈ ರೀತಿ ತೆಳ್ಳಕ್ಕೆ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು 1/4 ಸ್ಪೂನ್ ಉಪ್ಪು, ಅಚ್ಕಾರದ ಪುಡಿ 3/4 ಸ್ಪೂನ್, ಸಕ್ಕರೆ 1 ಸ್ಪೂನ್ ಮತ್ತು ಅರಿಶಿಣ ಪುಡಿ 1/4 ಸ್ಪೂನ್ ಎಲ್ಲ ಹಾಕಿ ಲಿಡ್ ಕ್ಲೋಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೀವು ಬೇಕಿದ್ದರೆ ಬಾದಾಮಿ ಮತ್ತು ಗೋಡಂಬಿನ ಎಣ್ಣೆಯಲ್ಲಿ ಫ್ರೈ ಮಾಡಿ ಹಾಕ್ಕೊಬೋದು. ಇಲ್ಲಿ ಹಾಕಿರೋ ಪ್ರತಿಯೊಂದು ಇಂಗ್ರೀಡಿಯೆಂಟ್ಸು ಇಷ್ಟೇ ಕ್ವಾಂಟಿಟಿ ಹಾಕ್ಕೊಬೇಕಂತೇನಿಲ್ಲ. ನೀವು ಬೇಕಿದ್ದರೆ ಅವರೆಕಾಳನ್ನ ಜಾಸ್ತಿ ಹಾಕ್ಕೊಬೋದು. ಇಲ್ಲ ಅಂತಂದರೆ ಅವಲಕ್ಕಿನಾದರೂ ಜಾಸ್ತಿ ಹಾಕಿ ಮಾಡ್ಕೊಬೋದು.
ಈಗ ಅವರೆಕಾಳಿನ ಮಿಕ್ಸ್ಚರ್ ರೆಡಿಯಾಗಿದೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಒಂದ್ ವೇಳೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಮಿಸ್ ಮಾಡದೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಾನು ಇನ್ನೊಂದು ರೆಸಿಪಿ ಜೊತೆ ನಿಮ್ ಮುಂದೆ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್.